ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ. ಇವತ್ತು ಇದು ಏನು ಅಂತಕ್ಕಂಥದ್ದು ನೀವು ತಿಳಿದುಕೊಂಡಿರ್ತೀರಿ, ಆದರೆ ಯಾಕೆ ಹೀಗೆ ಅಂತಕ್ಕಂಥದ್ದು ಅನೇಕ ಸಂಗತಿಗಳು ಗೊತ್ತಿರಂಗಿಲ್ಲ. ಓಕೆ, ಇದು ಕೂಡ ರಕಾರನೇ, ಆದರೆ ಇದನ್ನೂ ರನೇ. ಹಾಗಾದರೆ ಎರಡೆರಡು ಯಾಕೆ ಬಂದು, ಏನು ಉದ್ದೇಶಕ್ಕಾಗಿ ಬಂದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇವತ್ತು ನಾವು ಇದರ ಬಗ್ಗೆ ಅಧ್ಯಯನ ಮಾಡಬೇಕು. ಇದಕ್ಕೆ ರಳ ಅಂಥೇಳಿ ಹೇಳ್ತಾರೆ. ಇದು ಬರೆದರೆ ಇದು ಬರೇ ರಕಾರ. ಇನ್ನು ಕುಳ, ಕ್ಷಳ ಇವುಗಳನ್ನು ಕುರಿತು ನಾವು ಅಧ್ಯಯನ ಮಾಡೋಣ. ಇದು ಒಂದೇ ಬರೆದ್ರೆ ಇದು ರಳ ಅಂಥೇಳಿ ನಾವು ಹೇಳಬೇಕು. ಇದೆಲ್ಲ ಈ ಪಾಠ ಯಾರಿಗೆಲ್ಲ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ನಾವು ನೋಡಿದ್ರೆ ಹಳಗನ್ನಡ ಓದ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗ್ತದೆ. ಬಹುತೇಕ ಪುಟ್ಟ ಮಕ್ಕಳಿಗೆ ಇನ್ನೂ ಅರ್ಥ ಆಗಲಿಕ್ಕಿಲ್ಲ. ಆದ್ದರಿಂದ ನಾನು 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗ್ತದೆ ಮತ್ತು ತಿಳಿದುಕೊಳ್ಳಲೇಬೇಕು. 8, 9, 10ನೇ ತರಗತಿಯವರದು ಕಡ್ಡಾಯ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳು ಕೂಡ ಇದನ್ನು ನಾವು ಅರ್ಥೈಸಿಕೊಂಡ್ರೆ ಒಳ್ಳೆಯದು. ಕನ್ನಡ ವರ್ಣಮಾಲೆಯಲ್ಲಿ ಹಿಂದೆ 3 ರೀತಿಯ ಳಕಾರಗಳು ಇದ್ದವು. ಹಿಂದೆ ಕನ್ನಡ ಭಾಷೆಗೆ ಸಾಕಷ್ಟು ಇತಿಹಾಸ ಇದೆ, ಚರಿತ್ರೆ ಇದೆ. ಸಾವಿರಾರು ವರ್ಷಗಳ ಹಿಂದಿನಿಂದ ಕನ್ನಡ ಭಾಷೆ ರೂಢಿಯಲ್ಲಿದೆ, ಲಿಖಿತದಲ್ಲಿದೆ, ಬರವಣಿಗೆಯಲ್ಲಿದೆ. ಈ ಳಕಾರ ಏನಿದೆ 3 ರೀತಿಲಿಂದ ಳನೇ ಇದೆ, 3 ರೀತಿಲಿಂದ ಅಂತಾರೆ. ಅದಕ್ಕೆ ರಳ, ಕುಳ, ಕ್ಷಳ ಅಂತ ಹೇಳ್ತೇವೆ. ಇಲ್ಲಿ ಇದು ನೋಡ್ರಿ, ಳ ಇದು ಳಕಾರವೇ, ಇದು ಳ ಅಂತಾರೆ. ನಿಮಗೆ ಇಲ್ಲಿ ನಾನು ಇನ್ನಷ್ಟು ಸ್ಕೆಚ್ ಪೆನ್ಲಿಂದ ಬರೆದಿದ್ದು ಅಷ್ಟು ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಹೀಗೆ ಬರೆದು ಹೀಗೆ ಬರೆದು ಹೀಗೆ ಬರೆದು ಇಷ್ಟು ಬರೆದ್ರೆ ಇದು ಳಕಾರನೇ. ಇದು ಒಂದು ವೇಳೆ ಅದನ್ನೇ ಸ್ವಲ್ಪ ಹೀಗೆ ಬರೆದು ಹೀಗೆ ಬರೆದು ಹೀಗೆ ಬರೆದು ಈ ಪ್ರಕಾರವಾಗಿ ಬರಿತೀವಲ್ಲ, ಹಂಗೆ ಬರೆದ್ರೆ ಇದಕ್ಕೆ ರಕಾರ ಅಂತೇಳಿ ಹೇಳ್ತೇವೆ ನಾವು. ಇದರ ಬಗ್ಗೆ ನಾನು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ನೋಡಿ, ಈಗ ಳ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಳಕಾರವೇ ಅಂದ್ರೆ ಳಕಾರ. ಉದಾಹರಣೆಗೆ ಸೂಳ್ ಎಂಬ ಪದ ಬಂತು ಅಂತಂದ್ರೆ ಸರದಿ ಅಂತ ಅರ್ಥ ಆಗ್ತದೆ. ಇದಕ್ಕೆ ರಳ ಅಂಥೇಳಿ ಹೇಳಬೇಕು ನಾವು, ರಳ ಅಂತ ಹೇಳಬೇಕು. ಎಲ್ಲಿ ಳ ಅಂತ ಹೇಳಬೇಕು? ಸೂಳ್ ಅಂಥೇಳಿ ಪದ ಬಂದದಲ್ಲ, ಈ ಸೂಳ್ ಅಂತಕ್ಕಂಥ ಪದದಲ್ಲಿ ಇದೇನು ಳಕಾರ ಇದೆಯಲ್ಲ, ಈ ಳಕಾರ ಇದು ಏನಾಗ್ತದೆ? ರಳ. ನೆನ್ಪಿಟ್ಕೊಳ್ರಿ, ರಳ. ಒಂದು ವೇಳೆ ಇದಕ್ಕೆ ಅರ್ಥ ಬೇಕಾಯ್ತು ನಿಮಗಂದ್ರೆ ಸರದಿ, ಕ್ಯೂ, ಪಾಳಿ ಅಂಥೇಳಿ ಅರ್ಥ ಆಗ್ತದೆ. ಅದೇ ಪದವನ್ನು ಳ ಅಕ್ಷರವೇ ಕುಳ. ಉದಾಹರಣೆಗೆ ಎಳ, ಎಳಮೆ ಅಂತ ಹೇಳ್ತೇವಲ್ಲ, ಚಿಕ್ಕದು ಅನ್ನೋದಕ್ಕೆ, ಸಣ್ಣದು ಅನ್ನೋದಕ್ಕೆ ಎಳ. ಸಣ್ಣ, ಕಳಿ ಅಥವಾ ಪಕ್ವವಾಗು, ಮಾಗು ಅಂತಕ್ಕಂಥ ಅರ್ಥ ಬರ್ತದೆ. ಇದು ಳಕಾರ ಬಂದರೆ. ಇದಕ್ಕೆ ಕುಳ ಅಂತೇಳಿ ನಾವು ಹೇಳಬೇಕು. ನೋಡ್ರಿ, ಇದನ್ನೂ ಳನೇ ಇದೆ, ಇದನ್ನೂ ಳನೇ ಇದೆ. ಹೀಗೆ ಬಂದಾಗ ಅದಕ್ಕೆ ರಳ ಅಂತ ಹೇಳಬೇಕು, ಇದಕ್ಕೆ ಕುಳ ಅಂತ ಹೇಳಬೇಕು. ಇನ್ನು ಕ್ಷಳ, ಕ್ಷಳ ಅಂದರೆ ಇದು ಬಹಳ ಸುಲಭವಾದದ್ದು. ಏನಪ್ಪ ಕ್ಷಳ ಅಂತಂದ್ರೆ, ಸಂಸ್ಕೃತದಲ್ಲಿ ಲಕಾರ ಏನಿದೆ ಅಲ್ಲ, ಕನ್ನಡದಲ್ಲಿ ಬರುವಾಗ ಳಕಾರ ಆಗ್ತದೆ. ಉದಾಹರಣೆಗೆ ಸಂಸ್ಕೃತದಲ್ಲಿ ಮಂಗಲ ಅಂತಿದೆ, ಮಂಗಲಮಯವಾಗಲಿ, ಮಂಗಲ. ನಾವು ಕನ್ನಡದೊಳಗೆ ಮಂಗಳ ಅಂಥೇಳಿ ಹೇಳ್ತೀವಿ. ಲಕ್ ಬದಲಾಗಿ ಳ ಬಂದಿದೆ ನೋಡ್ರಿ. ಪಿಂಗಲ, ಪಿಂಗಳ ಅಂದರೆ
ಲಕ್ ಬದಲಾಗಿ ಳ ಬಂದಿದೆ. ಲಕ್ ಬದಲಾಗಿ ಈಗ ಕಮಲ ಕಮಳ, ಹೌದಲ್ಲ, ಮಂಗಲ ಮಂಗಳ. ಅಂದ್ರೆ ಲಕ್ ಬದಲಾಗಿ ಎಲ್ಲೆಲ್ಲ ಳಕಾರ ಬಂದಿದೆಯೋ ಅದಕ್ಕೆ ಕ್ಷಳ ಅಂತ ಹೇಳಬೇಕು. ಇನ್ನೊಮ್ಮೆ ತಿಳ್ಕೊಳ್ರಿ, ರಳ ಅಂತಂದ್ರೆ ಭಾಳ ಸುಲಭವಾದದ್ದು. ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಸೂಳ್ ಅಂತಕ್ಕಂಥ ಪದ ಉಪಯೋಗಿಸ್ಲಿಕ್ಕೆ ಹೇಳಿದ್ದೇನೆ. ಳಕಾರ ಬಂದಿದೆ. ಇನ್ನು ಳ ಅಕ್ಷರ ನೇರವಾಗಿ ಬಂದಾಗ ಎಳ ಕಳಿ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಳಕಾರನೇ ಬಂದಿದೆ. ಆದ್ದರಿಂದ ಅದಕ್ಕೆ ಕುಳ ಅಂತ ಹೇಳಬೇಕು. ಸಂಸ್ಕೃತದ ಲಕಾರ ಏನು ಅದು ಳಕಾರವಾಗಿಯೋ ಅದಕ್ಕೆ ನಾವು ಕ್ಷಳ ಅಂಥೇಳಿ ಹೇಳಬೇಕು. ಇನ್ನು ಇದೇ ಸಂದರ್ಭದಲ್ಲಿ ರೇಫ ಮತ್ತು ಶಕಟ ರೇಫ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನಾವು ಸಂಗತಿಯನ್ನು ತಿಳಿದುಕೊಳ್ಬೇಕು. ಅದೇ ರೀತಿ ರಕಾರದಲ್ಲಿಯೂ ಕೂಡ ರ ರ ಇದು ಸ್ಪಷ್ಟ ಬರೋದಿಲ್ಲ. ನಾನು ಇನ್ನೊಮ್ಮೆ ಬರಿತೀನಿ ನೋಡ್ರಿ. ಇಲ್ಲಿ ಹೀಗೆ ಬರೆದಾಗ ಇದು ಕೂಡ ರಕಾರನೇ. ಇಲ್ಲಿ ಬರೆಯುವಲ್ಲಿ ಸ್ಕೆಚ್ ಪೆನ್ ಇರುವುದರಿಂದ ಹಿಂಗಾಗಿದೆ. ಅದೇ ರೀತಿ ರಕಾರ ಇದು ಹಿಂಗೂ ಕೆಲವೊಂದು ಸರ್ತಿ ಬರೀತಿರ್ತಾರೆ. ಒಂದು ವೇಳೆ ಎಲ್ಲಿ ಹಿಂಗೆಲ್ಲ ಬಂದಿದೆಯೋ ಅದನ್ನು ರೇಫ ಅಂತೇಳಿ ಹೇಳಬೇಕು. ಇಲ್ಲಿ ಬರ್ತಾ ನೋಡ್ರಿ, ನಾವು ಸಾಮಾನ್ಯವಾಗಿ ಬರೆಯುವ ಕ್ಷಮಿಸಿ ನಾನು ತಿದ್ದುಕೊಳ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಬರೆಯುವ ಅಕ್ಷರ ರೇಫ. ಒಂದು ವೇಳೆ ಈ ಪ್ರಕಾರವಾಗಿ ಬರೆದದ್ದಾದರೆ ಶಕಟ ರೇಫ. ತಿದ್ದುಕೊಳ್ಳಿ, ಹಿಂಗೆ ಬಂದಿದ್ರೆ ರೇಫ, ಹಿಂಗೆ ಬಂದಿದ್ರೆ ಶಕಟ ರೇಫ. ಆದರೆ ಇವೆರಡೂ ಉಚ್ಚಾರದಲ್ಲಿ ಸಮವಾಗಿ ಕಂಡರೂ ಕೂಡ ಅರ್ಥದಲ್ಲಿ ಸಾಕಷ್ಟು ಭಿನ್ನವಾಗಿವೆ. ನೋಡ್ರಿ, ಇಲ್ಲೇ ನೋಡ್ರಿ, ಏರ್ ರನಿದೆ, ಮರ ಏರ್ ಮರವನೇರ್ 10. ಒಂದು ವೇಳೆ ರಕಾರ ಇದು ಬಂತು ಅಂದ್ರೆ ಏರ್ ಅಂತಂದ್ರೆ ಹಳಗನ್ನಡದಲ್ಲಿ ಗಾಯ ಅಂತ ಅರ್ಥ ಆಗ್ತದೆ. ಅವನಿಗೆ ಏರ್ ಉಂಟಾಯಿತು ಯುದ್ಧ ಭೂಮಿಯಲ್ಲಿ. ನೆರೆ ಅಂತ ಹಿಂಗೆ ಬರೆದ್ರೆ ಸಮೀಪ, ಇದು ನೆರೆ ಅಂತ ಹಿಂಗೆ ಬರೆದ್ರೆ ಪ್ರವಾಹ. ಆದರೆ ಇತ್ತೀಚೆಗೆ ಪ್ರವಾಹಕ್ಕೂ ಇದನ್ನೇ ಬರಿತಾ ಇದ್ದಾರೆ. ಯಾಕೆ ಅಂತಂದರೆ ಇದರ ಪ್ರಯೋಗ ನಿಂತು ಹೋಗಿದೆ. ಹಳಗನ್ನಡದ ಪ್ರಯೋಗಗಳು ನಿಂತು ಹೋಗಿವೆ. ಮೊರೆ ಅಂದ್ರೆ ಪ್ರಾರ್ಥನೆ. ಇದು ನೋಡ್ರಿ, ಮೊರೆ ಅಂತಂದ್ರೆ ಗೋಳಾಟ ಅಂತ ಅರ್ಥ ಆಗ್ತದೆ. ದೇವರಲ್ಲಿ ಅವರು ಮೊರೆ ಇಟ್ಟರು. ಅವನು ತನ್ನ ಪ್ರಾಣ ಭಿಕ್ಷೆಯನ್ನು ಬೇಡಿ ಮೊರೆ ಇಟ್ಟನು, ಗೋಳಾಡಿದನು. ನೋಡ್ರಿ, ಇಂತಹ ರಕಾರಗಳು ಬಂದಾಗ ಶಕಟ ರೇಫ, ಇಂತಹ ರಕಾರ ಇದ್ದಾಗ ರೇಫ. ಇದನ್ನು ನೀವು ತಿಳಿದುಕೊಳ್ಳಬೇಕು. ಅರ್ಥ ಪ್ರನೌನ್ಸಿಯೇಷನ್ನಲ್ಲಿ ಒಂದಿದ್ರೂ ಕೂಡ ಅರ್ಥದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ನಿಮಗೆ ನಾನು 2 ಸಂಗತಿಗಳನ್ನು ತಿಳಿಸಿಕೊಟ್ಟೆ ಇವತ್ತು. ರಳ ಕುಳ ಕ್ಷಳದ ಬಗ್ಗೆ ಮತ್ತು ರೇಫ ಹಾಗೂ ಶಕಟ ರೇಫ ಅಂತಕ್ಕಂಥ ಈ 2 ಪದಗಳ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ಓದ್ತಾ ಹೋದ ಹಾಗೆ ಇದು ನಿಮ್ಮ ಸ್ಮೃತಿ ಪಟಲದ ಮೇಲೆ ಉಳಿತದ. ಓದುವ ಹವ್ಯಾಸವನ್ನು ಹಾಕ್ಕೊಳ್ಬೇಕು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ. ಮುಗಿಸುವುದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ವಿಜ್ಞಾಪನೆ ಏನು ಅಂತಂದರೆ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತುವುದರೊಂದಿಗೆ ನೀವು ಮುಂದಿನ ನನ್ನ ವಿಡಿಯೋ ಪಾಠಗಳನ್ನು ನೀವು ಆಗಲೇ ಬುಕ್ ಮಾಡಿ ಇಟ್ಕೊಂಡಂಗೆ ಅರ್ಥ ಆಗ್ತದೆ. ಅಂದ್ರೇನು ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರ್ತದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಕಮೆಂಟ್ ಮಾಡಿದರೆ ನನಗೆ ಭಾಳ ಸಂತೋಷ ಆಗ್ತದೆ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು.